ನಮಸ್ತೆ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈಗ ನೀವು ನೋಡ್ತಿರುವುದು ನೆಕ್ಕರಿಕ ಗಿಡ. ಈ ನೆಕ್ಕರಿಕ ಗಿಡದ ಚಿಗುರಿನ ತಂಬಳಿಯನ್ನು ಮಾಡೋಣ. ಮೊದಲಿಗೆ ತವಾ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ತುಪ್ಪವನ್ನು ಹಾಕಿ ನೆಕ್ಕರಿಕ ಗಿಡದ ಚಿಗುರುಗಳನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇಲ್ಲಿ ನಾನು 2 ಒಣಮೆಣಸಿನಕಾಯಿಯನ್ನು ಉಪಯೋಗಿಸಿದ್ದೇನೆ ತಂಬುಳಿಗೆ. ಮೊದಲಿಗೆ ಎಲೆಯ ಚಿಗುರುಗಳನ್ನು ಚೆನ್ನಾಗಿ ತೊಳೆದು ಫ್ರೈ ಮಾಡಲಿಕ್ಕೆ ಹಾಕ್ಕೊಳ್ತೇವೆ. ಇದು ಸ್ವಲ್ಪ ಫ್ರೈ ಆದಮೇಲೆ 2 ಕೆಂಪು ಮೆಣಸನ್ನು ಹಾಕ್ಕೊಂಡು ಜೊತೆಗೆ ಫ್ರೈ ಮಾಡೋದು. ಮೆಣಸು ಬೇಗನೆ ಫ್ರೈ ಆಗುತ್ತೆ, ಅದಕ್ಕೆ ನಾವು ಮೊದಲಿಗೆ ಹಾಕ್ಕೊಳ್ತಾ ಇಲ್ಲ. ಇದು ಸ್ವಲ್ಪ ಆಗಲಿ, ಆಮೇಲೆ ಮೆಣಸನ್ನು ಸೇರಿಸ್ಕೊಳ್ತೇವೆ. ನೀವು ನಿಮ್ಮ ಖಾರಕ್ಕೆ ತಕ್ಕ ಕೆಂಪು ಮೆಣಸನ್ನು ಹಾಕ್ಕೊಳ್ಬಹುದು. ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ನೆಕ್ಕರಿಕ ತಂಬುಳಿಯನ್ನು ಮನೆಯಲ್ಲಿ ಮಾಡ್ತೀರಾ ಎಂದು ಕಮೆಂಟ್ ಮೂಲಕ ತಿಳಿಸಿ. ಈ ನೆಕ್ಕರಿಕ ಗಿಡ ದಕ್ಷಿಣ ಕನ್ನಡ ಭಾಗದ ಗುಡ್ಡಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಖಾಲಿ ಪ್ರದೇಶಗಳಲ್ಲೂ ಇರ್ತದೆ. ಇದರಲ್ಲಿ ನೇರಳೆ ಬಣ್ಣದ ಹೂ ಆಗ್ತದೆ, ಪಿಂಕಿಶ್ ನೇರಳೆ. ಇಲ್ಲಿ ನಾನು 2 ಕೆಂಪು ಮೆಣಸು ಹಾಕ್ಕೊಂಡಿದ್ದೀನಿ. ಈ ಥರ ಬಾಡುತ್ತೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಆ ಬಿಸಿಗೆ ಸ್ವಲ್ಪ ಫ್ರೈ ಆಗುತ್ತೆ. ತವಾ ತುಂಬ ಬಿಸಿಯಾಗಿದೆ ಅಲ್ವಾ. ಹುರಿದ ಪದಾರ್ಥಗಳು ಮತ್ತು ಉಪ್ಪನ್ನು ಸೇರಿಸಿ ಪೌಡರ್ ಮಾಡ್ಕೊಂಡಿದ್ದೀವಿ. ಇನ್ನು ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇವೆ. ಇಲ್ಲಿ ನಾವು 2 ಹಿಡಿಯಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇವೆ. ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ರುಬ್ಕೊಳ್ಬೇಕು. ಸ್ವಲ್ಪವೇ ನೀರನ್ನು ಸೇರಿಸಿ ಚೆನ್ನಾಗಿ ರುಬ್ಕೊಳ್ಳಿ. ನೋಡಿ, ವಿಡಿಯೋವನ್ನು ನಾನು ಡೀಟೇಲ್ ಆಗಿ ತೋರಿಸಿದ್ದೀನಿ. ಇದರಿಂದ ನಿಮಗೆ ಹೇಗೆ ಮಾಡಬೇಕು ಎಂದು ಗೊತ್ತಾಗ್ತದೆ. ನೋಡಿ, ಈ ಥರ ಬರಬೇಕು. ಬೌಲಿಗೆ ಹಾಕ್ಕೊಳ್ತಾ ಇದ್ದೇವೆ. ಆಮೇಲೆ ಇದಕ್ಕೆ ಮಜ್ಜಿಗೆ ಅಥವಾ ಮೊಸರನ್ನು ಸೇರಿಸ್ಕೊಳ್ಳುವಂಥದ್ದು. ಮಿಕ್ಸಿ ಜಾರನ್ನು ಸ್ವಲ್ಪ ನೀರು ಹಾಕಿ ತೊಳೆದು ಅದನ್ನು ಹಾಕ್ಕೊಳ್ತಾ ಇದ್ದೇವೆ. ಈ ನೆಕ್ಕರಿಕ ಗಿಡದಲ್ಲಿ ತುಂಬ ಔಷಧೀಯ ಅಂಶಗಳು ಇವೆ. ಇದು ರೆಸ್ಪಿರೇಟರಿ ಪ್ರಾಬ್ಲಮ್ಗಳಿಗೆ ಮತ್ತು ಹೊಟ್ಟೆ ನೋವಿಗೆ ಒಳ್ಳೆಯ ಔಷಧ. ಈಗ 2 ಸೌಟಿನಷ್ಟು ಮಜ್ಜಿಗೆಯನ್ನು ಹಾಕ್ಕೊಳ್ತಾ ಇದ್ದೇವೆ. ಈ ತಂಬುಳಿಗೆ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಡ್ತಾ ಇದ್ದೇವೆ. 10 ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಳ್ತಾ ಇದ್ದೇವೆ. ನೀವು ಬೆಳ್ಳುಳ್ಳಿ ತಿನ್ನುವುದಿಲ್ಲ ಅಂದರೆ ಸಾಸಿವೆ ಹಾಗೂ ಕೆಂಪು ಮೆಣಸಿನ ಒಗ್ಗರಣೆ ಹಾಕ್ಕೊಳ್ಬಹುದು. ಬೆಳ್ಳುಳ್ಳಿ ನಿಮಗೆ ಇಷ್ಟವಿದ್ದಲ್ಲಿ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಹಾಕ್ಕೊಳ್ಳಿ. ನಿಮಗೆ ನೆಕ್ಕರಿಕ ಗಿಡ ಸಿಕ್ಕಿದರೆ ಈ ತಂಬುಳಿಯನ್ನು ಮಾಡಿಕೊಳ್ಳಿ. ತಂಬುಳಿ ಬಹಳ ರುಚಿಯಾಗಿರ್ತದೆ, ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ತಂಬುಳಿಯನ್ನು ನಾವು ಕುದಿಸುವುದಿಲ್ಲ. ಈಗ ನಾವು ಒಗ್ಗರಣೆಗೆ ಇಟ್ಟಿದ್ದೇವೆ. ಒಗ್ಗರಣೆಗೆ 2 ಚಮಚ ತೆಂಗಿನ ಎಣ್ಣೆ, ಕೆಂಪು ಮೆಣಸು, ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆಯನ್ನು ಕೊಡುವಂಥದ್ದು.
ಹಳೆ ಕಾಲದವರಿಗೆ ಈ ನೆಕ್ಕರಿಕ ತಂಬುಳಿ ಗೊತ್ತಿರುತ್ತದೆ. ನೀವು ನಿಮ್ಮ ಪರಿಸರದಲ್ಲಿ ಗಮನವಿಟ್ಟು ನೋಡಿದರೆ ಗಿಡಗಳು ಸಿಗ್ತದೆ. ನೋಡಿ ಫ್ರೆಂಡ್ಸ್, ಒಗ್ಗರಣೆ ಆಗ್ತಾ ಬಂದಿದೆ. ಸಾಸಿವೆ ಸಿಡಿದಿದೆ, ಬೆಳ್ಳುಳ್ಳಿ ಫ್ರೈ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇವೆ. ಇನ್ನು ಇದನ್ನು ತಂಬುಳಿಗೆ ಹಾಕ್ಕೊಳ್ತೇವೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ರೆಸಿಪಿಯನ್ನು ತಪ್ಪದೇ ಟ್ರೈ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.